ಏನು ಈ ವರ್ಷ ವ್ಯಾಪಾರ ಬಂದವನ್ನೆಲ್ಲ ಪಿ ಎಫ್ ಕೊಡಿ ಪಿ ಎಫ್ ಅಂತ ಕೇಳ್ತಾ ಇದ್ದಾರೆ. ನಾವು ಹೋದ ವರ್ಷ ಎಲ್ಲ ಪಿ ಎಫ್ ಕೊಟ್ಟು ಹಾಳಾಗಿದ್ದೀವಿ. ಈ ವರ್ಷ ಪಿ ಎಫ್ ಬೇಡ ಬ್ಯಾನ್ ಮಾಡಿ ಸುಮಾರು ಕಡೆಯಿಂದ ಪಿ ಎಫ್ ಗಣಪತಿಗಳು ತಂದಿಡ್ತಾ ಇದ್ದಾರೆ. ಪಿ ಎಫ್ ಗಣಪತಿ ಹೈದರಾಬಾದ್ನಿಂದ ಬರ್ತಾ ಇದೆ, ಕೊಲ್ಲಾಪುರದಿಂದ ಬರ್ತಾ ಇದೆ. ಆರ್ವಿ ರೋಡಲ್ಲಿ ಅಂತ ಇದು ಮಾಡಿ ನಾವು 100-120 ವರ್ಷದ ವ್ಯಾಪಾರ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಬಿಡೋಕ್ ಆಗೋದಿಲ್ಲ. ಏನು ಈ ವರ್ಷ ವ್ಯಾಪಾರ ಬಂದವನ್ನೆಲ್ಲ ಪಿ ಎಫ್ ಕೊಡಿ ಪಿ ಎಫ್ ಅಂತ ಕೇಳ್ತಾ ಇದ್ದಾರೆ. ನಾವು ಹೋದ ವರ್ಷ ಎಲ್ಲ ಪಿ ಎಫ್ ಕೊಟ್ಟು ಹಾಳಾಗಿದ್ದೀವಿ. ಅದರಿಂದ ವರ್ಷನೂ ಹಾಳಾಗಿದ್ದೀವಿ. ಈ ವರ್ಷ ಪಿ ಎಫ್ ಬೇಡ ಅಂದ್ಬಿಟ್ಟು ಬ್ಯಾನ್ ಮಾಡಿ ಬೇರೆ ಮಣ್ಣಿಂದ ಮಾಡಿದ್ರೆ ಸುಮಾರು ಕಡೆಯಿಂದ ಪಿ ಎಫ್ ಗಣಪತಿಗಳು ತಂದಿಡ್ತಾ ಇದ್ದಾರೆ. ನಾವೇನು ಮಾಡಬೇಕು? ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಚೆಕ್ ಪೋಸ್ಟ್ಗಳು ಬಂದ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಚೆಕ್ ಪೋಸ್ಟ್ ಬಂದ್ ಮಾಡಿದ್ರೆ ಹೈದರಾಬಾದಿಂದ ಬರ್ತಾ ಇದೆ ಗಣಪತಿಗಳು. ಪಿ ಎಫ್ ಇದು ಪಿ ಎಫ್ ಗಣಪತಿ ಹೈದರಾಬಾದ್ನಿಂದ ಬರ್ತಾ ಇದೆ, ಕೊಲ್ಲಾಪುರದಿಂದ ಬರ್ತಾ ಇದೆ, ಇತ್ಲಾಗಲ್ಲಿ ಸೊಲ್ಲಾಪುರದಿಂದ ಬರ್ತಾ ಇದೆ, ಪಂಡ್ರಾಪುರದಿಂದ ಬರ್ತಾ ಇದೆ. ಇನ್ನೆಷ್ಟು ಇದು ಬೇಕು? ಹೈದರಾಬಾದ್ ಮೈನು ಹೈದರಾಬಾದು ಕೊಲ್ಲಾಪುರ ಅದು ಬೇಕಾದಷ್ಟು ಗೊತ್ತಿದೆ, ಯಾರು ಹಿಡಿತಾ ಇಲ್ಲ. ಅದೇ ಇದು ಆರ್ವಿ ರೋಡ್ ಒಂದೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಆರ್ವಿ ರೋಡಲ್ಲಿ ಅಂತ ಇದು ಮಾಡಿ ನಾವು 100-120 ವರ್ಷದಿಂದ ವ್ಯಾಪಾರ ಇದೆ ನಮ್ಮದು. ಇವತ್ತು ಬಿಡೋದು ನಾವು ಬಿಡೋಕ್ಕಾಗೋದಿಲ್ಲ. ನಾವೇನಾದ್ರು ಮಣ್ಣಲ್ಲಿ ಮಾಡಬೇಕು ಅಂತೇಳಿ ಮಣ್ಣಲ್ಲಿ ಮಾಡಿದ್ದೀವಿ. ನೀವು ಒಂದು ಫಿಕ್ಸ್ ಮಾಡಿ 5 ಅಡಿನೋ 6 ಅಡಿನೋ 7 ಅಡಿನೋ ಯಾವುದೋ ಒಂದು ಫಿಕ್ಸ್ ಮಾಡಿ. ನಾವೆಲ್ಲದಕ್ಕೂ ಬದ್ಧ. ನೀವು ಮಣ್ಣು ಮಾಡಬೇಕಾ? ಬರೀ ಮಣ್ಣು ವಿತೌಟ್ ಪೈಂಟ್ ಬೇಕಾ? ಅದನ್ನು ಕೇಳಿ ಅದನ್ನು ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ. ಜನ ಸಂಪರ್ಕಿಸಿ ಜನ ಕೇಳಬೇಕು. ಜನ ಕೇಳ್ತಿದ್ದು ನಾವೇನು ಮಾಡಿ ತಲೆ ಮೇಲೆ ಹಾಕೊಳ್ಳೋಣ. ನಾವು 1 ಅಡಿಯಿಂದ ಅರ್ಧ ಅಡಿಯಿಂದ ಹಿಡ್ಕೊಂಡು ಸುಮಾರು 10 ಅಡಿ 12 ಅಡಿವರೆಗೂ ಬೇರೆ ಮಣ್ಣಲ್ಲೇ ಮಾಡಿದ್ದೀವಿ. ಚೆಕ್ ಮಾಡ್ಕೊಳ್ಳಿ ಬಂದು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ? ಇಲ್ಲ ನಾವೇನು ಆಂಜನೇಯ ಅಲ್ಲ ಎದುರು ಸಿಗುತ್ತೆ ತೋರಿಸೋದಕ್ಕೆ. ನಾವು ಇನ್ನೆಷ್ಟಿಂದ ಮಾಡೋಕ್ಕಾಗುತ್ತೆ ಹೇಳಿ? ಸುಮಾರು ಒಂದು 50-60 ಮಾಡಲು ಹೊಸ ಮಾಡಲು. ಬಾಂಬೆ ಮಾಡಲ್ಲೇ ಹೊಸ ಮಾಡಲು ಮಣ್ಣಲ್ಲಿ ಮಾಡಿದ್ವಿ ನೋಡಿ. ಇದೆಲ್ಲ ಇದೆ. ಬಂದವರೆಲ್ಲ ಕೇಳೋದು ಪಿ ಎಫ್ ಇಲ್ಲೇ ಸರ್, ನಮ್ಗೆ ಹಂಗಿರಬೇಕು, ನಮ್ಗೆ ಹಿಂಗಿರಬೇಕು, ನಿಮ್ಗೇನು ಮಗ ಇಷ್ಟಪ್ಪ ಇದೆ, ಇದು ಹಿಂಗಿದೆ ಅಂತ ಕೇಳ್ತಾರೆ. ಅದಕ್ಕೆಲ್ಲ ನಾವು ಹೇಳಿ ಸಾಕಾಗ್ಬಿಟ್ಟಿದೆ. ಮಣ್ಣು ಹೌದು ಸರ್ಕಾರ ಹೇಳ್ತಾ ಇದೆ. ಜನರು ನಿಜ ಸರ್, ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಜನನೂ ಕೇಳಬೇಕಲ್ಲ ಸರ್. ಬದಲಾಗಬೇಕು. ಪರಿಸರ ಹಾಳಾಗಬಾರ್ದು ಅನ್ನೋ ಉದ್ದೇಶದಲ್ಲಿ ಅವ್ರು ಹೇಳ್ತಾರೆ ಒಳ್ಳೆ ಮಾತೆ. ಬಟ್ ಈ ಥರ ಆಗಿರೋದ್ರಿಂದ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ವ್ಯಾಪಾರ ಆಗುತ್ತೆ. ಸುಮಾರು ಲಾಸ್ ಆಗಿದ್ವಿ ಬಿಡಿ. ನಾವು 3-4 ವರ್ಷದಿಂದ ಕೊರೋನಾದಿಂದ ಈಚೆ ಸುಮಾರು ಲಾಸ್ ಆಗಿದ್ವಿ. ಅದೆಲ್ಲ ಹೇಳ್ಕೋಬಾರ್ದು. ಹೇಳಿದ್ರೆ ಯಾರು ಕೊಡೋದಿಲ್ಲ. ಆದ ಕಾರಣ ಹೇಳಿ. ನೀವು ಮಣ್ಣಿಂದ ವಿಗ್ರಹ ಮಾಡಿದ್ರಾ? ಹೌದು. ಬಹುತೇಕ ಜನರು ಯಾವ್ದನ್ನ ಕೇಳ್ತಾ ಇದ್ದಾರೆ? ಬಹುತೇಕ ಜನರು ಪಿ ಎಫ್ ನೇ ಕೇಳ್ತಾ ಇದ್ದಾರೆ. ಮಣ್ಣಿಂದ ನೋಡಿ ಇಲ್ಲಿ ಮಾಡಿದ್ದೀವಿ, ಹಿಂಗಾದ್ರು ಎತ್ತಕ್ಕೆ ಆಗಲ್ಲಲ್ರಿ ಅಂತಾರೆ. ನಾವೇನು ಮಾಡೋಣ? ಈ ಪಿ ಒ ಪಿಯನ್ನು ಕೊಂಡ್ಕೊಳ್ಳುವಂತಹ ಗ್ರಾಹಕರಿಗೆ ಏನು ಹೇಳ್ತೀರಾ ನೀವು? ಏನು ಹೇಳೋಣಪ್ಪ, ಬಿಟ್ಬಿಡ್ರಪ್ಪ, ಮಣ್ಣಿಗೆ ಬಂದ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಅವ್ರು ನೀವು ಕೊಡಿ ಸಮಯ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೂ ಕೊಟ್ಟಿದ್ದೀವಿ, ಯಾರು ಹೊತ್ಕೊಳ್ಳೋಕೆ ಇನ್ನೂ ಬುಕ್ಕಿಂಗೇ ಆಗ್ತಾಯಿಲ್ಲ. ತೂಕ ಜಾಸ್ತಿ ಆಗಿರೋದ್ರಿಂದ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಎಂ ತೀರ್ಥಗಿರಿ ಅಂತ, ಮಾವಳ್ಳಿ.